ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕನ್ಯಾ ರಾಶಿಯವರೇ, ನಿಮ್ಮ ಜೀವನ ಅಂದರೆ ಶಿಸ್ತು, ಜವಾಬ್ದಾರಿ ಮತ್ತು ಮೌನವಾದ ತ್ಯಾಗಗಳ ಸರಮಾಲೆಯೇ ಆಗಿದೆ. ನೀವು ಹೊರಗಿನಿಂದ ನೋಡಿದರೆ ತುಂಬ ಸರಳ ವ್ಯಕ್ತಿಯಂತೆ ಕಾಣಬಹುದು, ಆದರೆ ಒಳಗಡೆ ನಿಮ್ಮ ಮನಸ್ಸು ಯಾವಾಗಲೂ ಕೆಲಸ ಮಾಡ್ತಾನೆ ಇರುತ್ತೆ. ಸಣ್ಣ ಸಣ್ಣ ವಿಚಾರಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳುವ ಸ್ವಭಾವ ನಿಮ್ಮದು. ನೀವು ಎಲ್ಲವನ್ನ ಸರಿಯಾಗಿ ಮಾಡಬೇಕು, ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲವೂ ನಿಯಮದೊಳಗೆ ಇರಬೇಕು ಅಂತ ಬಯಸುವವರು. ಅದಕ್ಕಾಗಿಯೇ ನೀವು ನಿಮ್ಮ ಸಂತೋಷಕ್ಕಿಂತ ಇತರರ ಜವಾಬ್ದಾರಿಯನ್ನು ಮೊದಲಿಗೆ ಇಡ್ತೀರ. ನಿಮ್ಮ ರಾಶಿಯ ಅಧಿಪತಿ ಬುಧದ ಒಂದು ಪ್ರಭಾವದಿಂದ ನಿಮ್ಮಲ್ಲಿ ಅಪಾರವಾದ ವಿಶ್ಲೇಷಣಾ ಶಕ್ತಿ, ಬುದ್ಧಿವಂತಿಕೆ ಮತ್ತು ಮಾತಿನ ಜಾಣ್ಮೆ ಕೂಡ ಇದೆ. ಆದರೆ ಇದೇ ಕಾರಣಕ್ಕೆ ನೀವು ಕೆಲವೊಮ್ಮೆ ಅತಿಯಾಗಿ ಯೋಚಿಸಿ ನಿಮ್ಮನ್ನೇ ಕಾಡ್ಕೊಳ್ಬಿಡ್ತೀರಾ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಸದಾ ಕಾಡ್ತಾ ಇರುವ ಸಾಧ್ಯತೆ ಕೂಡ ಇದೆ. ನಾನು ಇಷ್ಟು ದಿನ ಏನು ಮಾಡಿದರೂ ಕೂಡ ನನ್ನ ಜೀವನದಲ್ಲಿ ಯಾಕೆ ಸ್ಥಿರತೆ ಇಲ್ಲ, ಸ್ಟೇಬಿಲಿಟಿ ಇಲ್ಲ ಅಂತ, ನನ್ನ ಶ್ರಮಕ್ಕೆ ಯಾಕೆ ಮೌಲ್ಯ ಸಿಗ್ತಾ ಇಲ್ಲ ಅಂತ ಬೇಸರವನ್ನು ವ್ಯಕ್ತಪಡಿಸ್ತಾ ಇರ್ತೀರ. ಇದು ನಿಮ್ಮ ತಪ್ಪಲ್ಲ. ಕನ್ಯಾ ರಾಶಿಯವರಿಗೆ ಜೀವನದಲ್ಲಿ ಫಲಗಳು ನಿಧಾನವಾಗಿ ಬರುತ್ತೆ, ಆದರೆ ಬಂದ ಮೇಲೆ ಅವು ಗಟ್ಟಿಯಾಗಿ ನೆಲೆಸುತ್ತೆ. ಕೆಲಸದ ಕ್ಷೇತ್ರದಲ್ಲಿ ನೀವು ಇತರರಿಗಿಂತ ಹೆಚ್ಚು ಶ್ರಮ ವಹಿಸಿ ಕಡಿಮೆ ಮಾತನಾಡೋರಾಗಿದ್ರೂ ಕೂಡ ಕೆಲವೊಮ್ಮೆ ನಿಮ್ಮ ಕೆಲಸದ ಕ್ರೆಡಿಟು ಕೆಲಸ ಮಾಡಿದವರು ನೀವು, ಬಟ್ ಕ್ರೆಡಿಟ್ ತಗೊಳ್ಳೋದು ಬೇರೆ ಯಾರಿಗೂ ಹೋಗ್ಬೋದು. ಆದರೆ ನೀವು ಚಿಂತೆ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಸಾಮರ್ಥ್ಯವನ್ನು ಮೌನವಾಗಿ ಗಮನಿಸ್ತಿರುವ ಎಷ್ಟೋ ಶಕ್ತಿಗಳು ಕೂಡ ಇದ್ದಾರೆ. ಸರಿಯಾದ ಸಮಯ ಬಂದಾಗ ನೀವು ಊಹಿಸದ ಸ್ಥಾನಮಾನ ಮತ್ತು ಗೌರವವನ್ನು ಗ್ಯಾರಂಟಿ ಪಡ್ಕೊತೀರ. ಹಣಕಾಸಿನ ವಿಷಯದಲ್ಲಿ ನೀವು ಜಾಣ್ಮೆಯಿಂದ ನಡೆದುಕೊಳ್ಳುವವರು, ಆದರೂ ಕೆಲ ಸಮಯ ಕುಟುಂಬ ಅಥವಾ ಸಂಬಂಧಗಳ ಕಾರಣಕ್ಕೆ ಅನಾವಶ್ಯಕ ಖರ್ಚು ಮಾಡುವ ಸಾಧ್ಯತೆ ಕೂಡ ಇದೆ. ಇದನ್ನು ಸ್ವಲ್ಪ ನಿಯಂತ್ರಣ ಮಾಡಿದರೆ ಮುಂದಿನ ದಿನಗಳಲ್ಲಿ ಆರ್ಥಿಕ ಭದ್ರತೆ ನಿಮ್ಮ ಕೈಯಲ್ಲೇ ಇರುತ್ತೆ. ಸಂಬಂಧಗಳ ವಿಷಯಕ್ಕೆ ಬಂದರೆ ಕನ್ಯಾ ರಾಶಿಯವರು ತುಂಬ ನಿಷ್ಠಾವಂತರು, ಆದರೆ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಹಿಂಜರಿತಾ ಇರ್ತಾರೆ. ಇದರಿಂದ ನಿಮ್ಮ ಹತ್ತಿರದವರೇ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವ ಸಂದರ್ಭ ಕೂಡ ಬರುತ್ತೆ. ನಿಮ್ಮ ಮೌನವನ್ನು ನಿರ್ಲಕ್ಷ್ಯ ಅಂತ ನೀವು ಭಾವಿಸಿದರೂ ಕೂಡ ಈ ಥರ, ಆದರೆ ನಿಮ್ಮ ಪ್ರೀತಿ ನಿಮ್ಮ ಮಾತಿನಲ್ಲಿ ಅಲ್ಲ, ಕೃತ್ಯದಲ್ಲಿ ಕಾಣಿಸುತ್ತೆ. ಈ ಸಮಯದಲ್ಲಿ ನಿಮ್ಮ ಮನಸ್ಸಿನ ಮಾತುಗಳನ್ನು ವಿಶ್ವಾಸಾರ್ಹ ಒಬ್ಬ ವ್ಯಕ್ತಿಯೊಂದಿಗಾದರೂ ನೀವು ಹಂಚಿಕೊಳ್ಳೋದು ತುಂಬ ಮುಖ್ಯವಾಗಿರುತ್ತೆ. ನಿಮ್ಮ ಒಳಗಿನ ಈ ಪ್ರೆಷರ್ ಏನಿದೆ ಅದು ಕಡಿಮೆ ಆಗುತ್ತೆ. ಯಾರೊಂದಿಗಾದರೂ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳುವ ಒಬ್ಬ ವ್ಯಕ್ತಿಯನ್ನು ನೀವು ಇಟ್ಕೊಂಡಿರಬೇಕು. ಆರೋಗ್ಯದ ವಿಷಯದಲ್ಲಿ ನಿಮ್ಮ ಒಂದು ಹೊಟ್ಟೆ ಸಮಸ್ಯೆಗಳು, ನಿದ್ರಾಭಂಗ ಅಥವಾ ಮಾನಸಿಕ ಒತ್ತಡ ಕಾಣಿಸಿಕೊಳ್ಬಹುದು. ಆದ್ದರಿಂದ ನಿಮ್ಮ ದೇಹಕ್ಕಿಂತ ಮೊದಲು ಮನಸ್ಸಿಗೆ ವಿಶ್ರಾಂತಿ ಕೊಡೋದು ತುಂಬ ಅಗತ್ಯವಾಗಿರುತ್ತೆ. ಪ್ರಕೃತಿಯೊಂದಿಗೆ ಸಮಯ ಕಳೆಯೋದು, ಸಂಗೀತ ಕೇಳೋದು ಅಥವಾ ಧ್ಯಾನ ನಿಮಗೆ ತುಂಬ ಉಪಕಾರಿ ಆಗಿರುತ್ತೆ. ಕನ್ಯಾ ರಾಶಿಯವರಿಗೆ ಈ ಸಮಯದಲ್ಲಿ ಶಿವನ ಅನುಗ್ರಹ ಬಹಳ ಮುಖ್ಯವಾಗಿದೆ. ವಿಶೇಷವಾಗಿ ಬುಧವಾರ ಅಥವಾ ಸೋಮವಾರ ಶಿವನಿಗೆ ದೀಪಾರಾಧನೆ ಮಾಡಿ ಓಂ ನಮಃ ಶಿವಾಯ ಅಂತ ಜಪ ಮಾಡಿದರೆ ನಿಮ್ಮ ಮನಸ್ಸಿನ ಗೊಂದಲಗಳು ನಿಧಾನವಾಗಿ ಸರಿ ಹೋಗುತ್ತೆ. ಮತ್ತೆ ಹೇಳ್ತೀನಿ, ಓಂ ನಮಃ ಶಿವಾಯ ಅನ್ನೋ ಮಂತ್ರಕ್ಕಿಂತ ಈ ಪ್ರಪಂಚದಲ್ಲಿ ಅದಕ್ಕಿಂತ ಉನ್ನತವಾದ ಮಂತ್ರ ಯಾವುದೂ ಇಲ್ಲ. ನೀವು ಜಸ್ಟ್ ಓಂ ನಮಃ ಶಿವಾಯ ಅಂದರೆ ಸಾಕು, ನಿಮ್ಮ ಜೀವನದಲ್ಲಿ ಇದ್ದ ಎಲ್ಲ ಗೊಂದಲಗಳು ಕೂಡ ಕಡಿಮೆ ಆಗುತ್ತೆ. ಮುಂದಿನ ದಿನಗಳಲ್ಲಿ ನಿಮಗೆ ಬಂಗಾರದಂಥ ಬಾಗಿಲು ತೆರೆಯುತ್ತೆ, ಹೊಸ ಅವಕಾಶಗಳು ಬರುತ್ತೆ, ನಿಲ್ಲಿಸಿದ್ದ ಕೆಲಸಗಳು ಮತ್ತೆ ಚಲನೆ ಪಡೆಯುತ್ತೆ. ನಿಮ್ಮ ಶ್ರಮವನ್ನು ನಿಜವಾಗಿ ಅರ್ಥ ಮಾಡಿಕೊಳ್ಳುವ ವ್ಯಕ್ತಿಯೊಬ್ಬರು ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡ್ತಾರೆ. ಕನ್ಯಾ ರಾಶಿಯವರೇ, ನೀವು ಶಬ್ದವಿಲ್ಲದೆ ಕೆಲಸ ಮಾಡುವವರು, ಆದರೆ ನಿಮ್ಮ ಶಾಂತ ಶಕ್ತಿ ಬಹಳ ದೊಡ್ಡದು. ನಿಮ್ಮ ಪಯಣ ನಿಧಾನ ಆಗಿರ್ಬೋದು, ಆದರೆ ಅದು ತಪ್ಪಲ್ಲ. ಅದು ನಿಮ್ಮ ಗುರಿಯನ್ನು ಭದ್ರವಾಗಿ ತಲುಪಿಸುವ ಮಾರ್ಗ. ತಾಳ್ಮೆ ಕಳೆದು ಹೋಗಬೇಡಿ. ಯಾವುದೇ ಕಾರಣಕ್ಕೂ ತಾಳ್ಮೆಯನ್ನು ಕಳೆದುಕೊಳ್ಳೋದಕ್ಕೆ ಹೋಗಲೇಬೇಡಿ. ನಿಮ್ಮ ಜೀವನದಲ್ಲಿ ಸ್ಟೆಬಿಲಿಟಿ, ಗೌರವ, ಮಾನಸಿಕ ಶಾಂತಿ ಮತ್ತು ದೀರ್ಘಕಾಲದ ಸುಖ ನಿಧಾನವಾಗಿ ಆದರೆ ಖಂಡಿತವಾಗಿ ನಿಮ್ಮದು ಹಾಗೆ ಆಗುತ್ತೆ. ಆದಷ್ಟು ದೂರ ಪ್ರಯಾಣವನ್ನು ನಿಷೇಧ ಮಾಡಿ. ಜನವರಿ 15ರವರೆಗೆ ನಿಷೇಧ ಮಾಡಿ, ಇಲ್ಲಾಂದರೆ ಮುಂದಕ್ಕೆ ಹಾಕೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮದು ಈ ರಾಶಿಯಲ್ಲಿ ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಯಾವತ್ತೂ ನಮ್ಮ ಚಾನಲಲ್ಲಿ ಜೈ ಶ್ರೀರಾಮ್ ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು.